ಸರ್ ಇನ್ಫ್ಯಾಕ್ಟ್ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದಾಗ ವಿಶ್ವನಾಥ್ ಅವರಿಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಹಂಗಾಗಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ಬಿಡ್ತಾರ ಅವರು ಅನ್ನೋ ತರದ್ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ನಿಮ್ ಕೊಡುಗೆ ಕೂಡ ಬಹಳಷ್ಟಿದೆ ಕುರುಬ ಸಮಾಜಕ್ಕೆ. ಮಠ ಅನ್ನುವಂಥದ್ದು ಸ್ಥಾಪನೆ ಆಗ್ಬೇಕು ಅನ್ನುವಂಥ ನಿಟ್ಟಲ್ಲಿ ಬಹುದೊಡ್ಡ ಪಾತ್ರ ನಿಮ್ದು. ಆಕ್ಚುಲಿ ಕಾಗಿನೆಲೆಯಲ್ಲಿ ಮುಸಲ್ಮಾನರು ಕಾಗಿನೆಲೆಯಲ್ಲಿ ಮಠ ಕಟ್ಟಿದವ್ರು ನಾವು. ಕರೆಕ್ಟ್. ಅವತ್ತು 2 ವರ್ಷ ಮನೆ ಮಠ ಬಿಟ್ಟು ಓಡಾಡಿದ್ರು. ಹೌದು. ಅವ್ರು ಸಿದ್ದರಾಮಯ್ಯ ಮಠ ಬೇಡ, ಅವನ್ ಸೋಷಿಯಲಿಸ್ಟ್, ನಾನು ಮಠ ಯಾಕ್ರಿ, ಬೇರೆ ಬೇರೆ ಸಮಾಜವಾದ ಪುಸ್ತಕ ಹಂಚಿ ಎಲ್ಲರಿಗೂ ಮನ್ಮನೆಗೆ, ಓಕೆ ಮಠ ಬೇಡ ಅಂತಂತೇಳಿ ಗಲಾಟೆ ಮಾಡಿದ್ರು ಸಿದ್ದರಾಮಯ್ಯ. ಓಕೆ. ಆಮೇಲೆ ಯಾವಾಗ ಜನ ಎಲ್ಲ ನುಗ್ಗಕ್ ಶುರು ಮಾಡಿ ಬಂದ್ರು ಅಷ್ಟೇ. ಕರೆಕ್ಟ್. ಹೌದು. ಆಯ್ತಾ. ಆಮೇಲೆ ಇದೆಲ್ಲಿಗೆ ಅಂತಂದ್ರೆ ಮಠ ಆಯ್ತು, ಯಾರೇನೇ ವಿರೋಧ ಮಾಡಿ 10 ಲಕ್ಷ ಜನ ಸೇರಿದ್ರು. ಕರೆಕ್ಟ್. ಹೌದು. 3-4 ಕಡೆ ಬ್ರಾಂಚಸ್ ಕೂಡ ಮಾಡ್ತು. ಕರೆಕ್ಟ್. ಸೊ ಈಗ ಮಠನೂ ಹಾಳು ಮಾಡಿಬಿಟ್ಟ ಸಿದ್ದರಾಮಯ್ಯ. ಆ ಸ್ವಾಮಿಗಳನ್ನ ನಾನು ಹೇಳ್ದಂಗೆ ಕೇಳಬೇಕು ಅಂತೇಳಿ ಆ ಧರ್ಮದರ್ಶಿಗಳು ಮೀಟಿಂಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಮನುಷ್ಯ. ಸಿದ್ದರಾಮಯ್ಯ ಕುರುಬರು ಮಠ ಹಾಳು ಮಾಡ್ದ, ಪ್ರದೇಶ್ ಕುರುಬರು ಸಂಘ ಹಾಳು ಮಾಡ್ದ, ಕುರುಬರು ರಾಜಕಾರಣ ಹೊಡೆದ. ಈಗ ನಾನು ನೋಡ್ತಾ ಇದ್ದೀನಿ 1-2 ತಿಂಗಳಿಂದ ಇಲ್ಲೆಲ್ಲೋ ದೊಡ್ಡ ಕಾರ್ಯಕ್ರಮಗಳಾಗ್ತದೆ, ನಮ್ಮನ್ನ ಕರಿತಾನೆ ಇಲ್ಲ. ನಮ್ಮನ್ ಕುರುಬರು ಅಲ್ವೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾ ಇದ್ದಾರೆ. ಬೇರೆ ವಿಚಾರ ಅದನ್ನ. ಹಾಗೆ ಸಿದ್ದರಾಮಯ್ಯ ನಮ್ಮನ್ನ ಬಹಳ ದ್ವೇಷ ಮಾಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯನ ವೈಯಕ್ತಿಕವಾಗಿ ದ್ವೇಷ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಇಸ್ ಮೈ ಕಮ್ಯುನಿಟಿ ಲೀಡರ್. ನಮ್ಮ ರಾಜ್ಯದಲ್ಲಿ ಮಂತ್ರಿ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅದೆಲ್ಲ ಇದೆ, ಅವ್ರ ಕಾಂಟ್ರಿಬ್ಯೂಷನ್ ಇದೆ. ನಾನು ಅದನ್ನೆಲ್ಲೂ ನಾನು ಇದು ಮಾಡ್ತಾ ಇಲ್ಲ. ನಾನು ಅವರ ನಡವಳಿಕೆಗಳು ಮತ್ತು ಹೇಗೆ ದ್ರೋಹ ಬಗೆತಾ ಇದ್ದಾರೆ ಜನಕ್ಕೆ, ಮತ್ತೆ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಜನ, ಅದನ್ನ ಹೇಗೆ ತಿರುಗಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ವಿರೋಧ ಮಾಡ್ತಾ ಇದ್ದೀನಿ. ನಾನು ಅಧಿಕಾರ ಅಂತ ಹೇಳಲ್ಲ, ಯಾವ್ದು ಜವಾಬ್ದಾರಿ. ಜನ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ, ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ವೈಫಲ್ಯತೆಗಳೇನು ಅದನ್ನ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ವೈಯಕ್ತಿಕ ಏನಿಲ್ಲ ಇದು. ನಾವು